ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿದಂತಹ ರಾಮಲಲ್ಲಾ ಮಂದಿರ, ಬಾಲರಾಮನ ಮಂದಿರ ಇದೀಗ ಸೋರ್ತಾ ಇದೆ. ಒಂದೇ ಮಳೆಗೆ ಸೋರ್ತಾ ಇದೆ. ಯಾಕೆ ಅಂತ ಪ್ರಶ್ನೆ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಅನೇಕರು ಹೇಳ್ತಾ ಇದ್ರು ಇದ್ರ ಬಗ್ಗೆ. ಇದನ್ನು ವಿಶ್ವದ ಮೂಲೆ ಮೂಲೆಗಳ ಪ್ರಖ್ಯಾತ ಎಂಜಿನಿಯರ್ಗಳು ಸೇರಿ ಕಟ್ಟಿದ್ದಾರೆ. 5,000, 10,000, 15,000 ಎಷ್ಟೆಷ್ಟೋ ಸಂಖ್ಯೆ ಹೇಳ್ತಾ ಇದ್ರು. ಅಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ವಿಶ್ವದ ಜಗದ್ವಿಖ್ಯಾತ ಎಂಜಿನಿಯರ್ಗಳೆಲ್ಲ ಬಂದು ಕಟ್ಟಿದ್ದಾರೆ. 1000 ವರ್ಷಗಳ ಕಾಲ ಈ ಗುಡಿ ಏನೇನೂ ಆಗಲ್ಲ. 1000 ವರ್ಷಗಳ ಕಾಲ ಈ ಗುಡಿ ಇದೆಯಲ್ಲ, ಇದು ಏನೂ ಆಗಲ್ಲ. ಅಂತಹ ಭದ್ರ ಬುನಾದಿ ಇದೆ ಇದಕ್ಕೆ. ಇದನ್ನು ಅಲುಗಾಡ್ಸೋಕ್ಕಾಗಲ್ಲ. ಭೂಕಂಪ ಬರಲಿ, ಪ್ರವಾಹ ಬರಲಿ, ಏನೇ ಬಂದರೂ ಕೂಡ ಈ ಒಂದು ಬಾಲರಾಮನ ಮಂದಿರ ಇದೆಯಲ್ಲ, ಇದಕ್ಕೆ ಏನೂ ಆಗಲ್ಲ, ತೊಂದರೆ ಆಗಲ್ಲ ಅಂತ ಖುಷಿ. ಎಲ್ರಿಗೂ ಸಹಜವಾಗಿ ಒಂದು ಖುಷಿನೇ. ಎಸ್, ಒಂದು ರಾಮಲಲ್ಲಾನ ಒಂದು ದೇವಸ್ಥಾನ ಕಟ್ತಾ ಇದ್ದಾರೆ ಈ ನೆಲದಲ್ಲಿ ಅಂತ ಹೇಳಿದಾಗ ಅನೇಕರು ಖುಷಿಪಟ್ಟಿದ್ದು ಹೌದು. ಇದ್ರ ಬಗ್ಗೆ ಸಂಭ್ರಮನೂ ಇತ್ತು, ಹೆಮ್ಮೆನೂ ಇತ್ತು. ಅದು ದೊಡ್ಡ ಯಾತ್ರಾರ್ಥಿ ಸ್ಥಳ ಕೂಡ ಆಗೋದ್ರಲ್ಲಿ ಅನುಮಾನ ಇಲ್ಲ. ಆದರೆ ಈ ದೇವಸ್ಥಾನ ಇನ್ನೂ ಕೂಡ ಕಂಪ್ಲೀಟ್ ಆಗಿರಲಿಲ್ಲ. ಅದಕ್ಕಿಂತ ಮುಂಚೆನೇ ಜಗತ್ತಿನ ಇತಿಹಾಸದಲ್ಲಿ ಅಥವಾ ಭಾರತ ಇತಿಹಾಸದಲ್ಲಿ ಒಂದು ದೇವಸ್ಥಾನ ಕಂಪ್ಲೀಟಾಗಿ ಅದರ ಕಾರ್ಯಗಳೆಲ್ಲ ಮುಗಿಯದೆ ಅಲ್ಲಿ ಒಂದು ಮೂರ್ತಿ ತಂದು ಪ್ರತಿಷ್ಠಾಪನೆ ಮಾಡಿರೋದು ನಾವು ಕೇಳಿಲ್ಲ, ಅಥವಾ ವಿರಳಾತಿ ವಿರಳ. ಇದೇ ವಿಚಾರವನ್ನು ನಾವು ಹೇಳೋದಿರಲಿ, ಶಂಕರಾಚಾರ್ಯರು ಕೂಡ ಹೇಳಿದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದು ಯಾವ ಥರ ಇದನ್ನ ಒಪ್ಪಕ್ಕಾಗಲ್ಲ, ಈ ಧರ್ಮ ಇದನ್ನು ಒಪ್ಪಲ್ಲ, ಇದು ರಾಜಕೀಯ ಏನಾದರೂ ಆಗಿರಲಿ, ಧರ್ಮ ಇದನ್ನು ಒಪ್ಪಲ್ಲ ಅಂತ ಹೇಳಿದರು. ಇರಲಿ ಆದರೂ ಅಂಥೇಳಿ ಜನವರಿಗೆ ಬಂದು ರಾಮಲಲ್ಲನ ಕೂರಿಸಿ ಇದನ್ನು ಉದ್ಘಾಟನೆ ಮಾಡಿಬಿಟ್ರು. ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು. ದೇವರಿಗೆ ಮನೆ ಯಜಮಾನನಾಗಿ ನರೇಂದ್ರ ಮೋದಿಯವರು ಕೂತ್ಕೊಂಡು ಅವರ ಸಮ್ಮುಖದಲ್ಲೇ ಬಾಲರಾಮ ಅಥವಾ ರಾಮಲಲ್ಲ ಲೋಕಾರ್ಪಣೆ ಆದ. ಆದರೆ ಉದ್ಘಾಟನೆ ಆದಂಥ 6 ತಿಂಗಳಿಗೆ ಒಂದೇ ಒಂದು ಮಳೆ ಬಂದಿದ್ದು. ಒಂದು ಮಳೆ, ಮುಂಗಾರು ಶುರುವಾಯಿತು. ಒಂದು ಮಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಬಾಲರಾಮನ ಮಂದಿರದಲ್ಲಿ ಸೋರಿಕೆ ಆಗಿದೆ. ಮೊದಲ ಮಳೆಗೆ ಅಯೋಧ್ಯೆ ಮಂದಿರದ ಗರ್ಭಗುಡಿಯ ಮೇಲ್ಛಾವಣಿಯಲ್ಲಿ ಸೋರಿಕೆ ಆಗ್ತಾ ಇದೆ. ದೇವಾಲಯ ನಿರ್ಮಾಣದಲ್ಲಿ ನಿರ್ಲಕ್ಷ್ಯ ವಹಿಸಲಾಗಿದೆ ಅಂತ ಕೂಡ ಒಂದು ಆರೋಪ ಇದೆ. ಸರಿಯಾಗಿ ಇದನ್ನು ಗಮನಿಸಿಲ್ಲ, ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಆರೋಪ ಇದೆ. ಜೊತೆಗೆ ಆಯ್ತಪ್ಪ, ನೀರು ಸೋರಿದ ಮೇಲೆ ಎಲ್ಲಿ ಹೋಗ್ಬೇಕಾ ನೀರು ಅಂತ ಒಂದು ಪ್ರಶ್ನೆ. ನೀರು ಆಚೆ ಹೋಗಬೇಕಲ್ವ, ಅಲ್ಲೇ ತುಂಬ್ಕೊಂಡ್ಬಿಟ್ರೆ ಗತಿ ಏನು? ಸೋರಿಕೆ ಆದಂಥ ನೀರು ಕೂಡ ಆಚೆ ಹರಿದು ಹೋಗೋಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಅಂತ ಅಲ್ಲಿನ ಅರ್ಚಕರೇ ಮಾತಾಡ್ತಾ ಇದ್ದಾರೆ. ಗರ್ಭಗುಡಿ ಮಾತ್ರ ಅಲ್ಲ, ಬರೀ ಗರ್ಭಗುಡಿ ಮಾತ್ರ ಅಲ್ಲ, ಅರ್ಚಕರ ಸ್ಥಳ VIP ಲೈನ್ನಲ್ಲೂ ಕೂಡ ನೀರು ಸೋರ್ತಾ ಇದೆ. ಇದು ನಮ್ಮಲ್ಲಿ 800 ವರ್ಷ, 1000 ವರ್ಷ, 1200, 1300, 1400 ವರ್ಷಗಳ ಹಿಂದೆ ಕಟ್ಟಲ್ಪಟ್ಟಂತಹ ಚೋಳರ ಕಾಲದ, ಗಂಗರ ಕಾಲದ, ಚಾಲುಕ್ಯರ ಕಾಲದ ಅನೇಕ ದೇವಾಲಯಗಳಿದೆ. ನಮ್ಮಲ್ಲೇ ಇದೆ, ನಮ್ಮ ನೆಲದಲ್ಲೇ ಇದೆ. ಅವ್ರು ಯಾರೂ ಕೂಡ ಕೊಚ್ಚಿಕೊಂಡಿರಲಿಲ್ಲ. ಇದು 1000 ವರ್ಷ ಬರುತ್ತೆ, ಇದು ಹಾಗೆ ಬರುತ್ತೆ, ಇದು ಹೀಗೆ ಬರುತ್ತೆ, ಇದು ಬಿಟ್ಟಿರಲಿಲ್ಲ ಅನ್ನೋ ಹೇಳಿರಲಿಲ್ಲ. ಆ ಕೆಲಸವೇ ಇವತ್ತಿಗೆ ಮಾತನಾಡ್ತಾ ಇದೆ. ಇವತ್ತಿಗೂ 1000 ವರ್ಷ, 800 ವರ್ಷ, 900 ವರ್ಷಗಳಾದಮೇಲೂ ಕೂಡ ಆ ಮಂದಿರದ ಒಳಗಡೆ ನಿಂತ್ಕೊಂಡ್ರೆ ಆ ಫೀಲ್ ಬೇರೆ, ಅದರ ದೃಢತೆ ಬೇರೆ, ಅದರ ದೈವಿಕ ಶಕ್ತಿ ಬೇರೆ, ಅದರ ನಿರ್ಮಾಣದಲ್ಲಿದ್ದಂಥ ಎಂಜಿನಿಯರಿಂಗ್ ಬ್ಯೂಟಿ ಅದು ಬೇರೆ. ಆದರೆ ಇಲ್ಲೇನಾಗಿದೆ, ಇಲ್ಲಿ ವಿಶ್ವದ ನಾನಾ ಮೂಲೆಗಳ ಎಂಜಿನಿಯರ್ನ ಕರ್ಕೊಂಡು ಬಂದಿದ್ದೀವಿ. 2,000 ಎಂಜಿನಿಯರು, 1,500 ಎಂಜಿನಿಯರ್ಗಳು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ ಮೇಲೆ ಆಯ್ತಪ್ಪ, ನೀರು ಬಂತು, ಒಳಗಡೆ ಬಂದಿರೋ ನೀರು ಆಚೆ ಹೋಗೋದು ಹೇಗೆ? VIP ಲೈನ್, ಯಾವುದೋ VIP ಲೈನೋ ಸಾಮಾನ್ಯ ಲೈನೋ ಯಾವುದೋ ಒಂದು ನೀರು ಸೋರ್ತಾ ಇದೆ ಅಂತ ಹೇಳಿದ್ರೆ ಕಳಪೆ ಕಾಮಗಾರಿ ದೇವಸ್ಥಾನದಲ್ಲೂ ಮಾಡಿಬಿಟ್ರಾ ಅಂತ ಪ್ರಶ್ನೆ. ಇದೇ ವಿಚಾರಕ್ಕಲ್ಲಿ ದೆಹಲಿ ಜನ ಕೂಡ ಸಿಟ್ಟು ಮಾಡ್ಕೊಳ್ತಾರೆ. ನಮಗೆ ನೆಟ್ಗೆ ಒಂದು ಪರ್ಯಾಯ ದಾರಿ ತೋರಿಸ್ತಿಲ್ಲ, ನಮ್ಮ ಅಂಗಡಿಗಳು ಒಡೆದು ಹಾಕ್ಬಿಟ್ರು, ಮನೆಗಳು ಒಡೆದು ಹಾಕ್ಬಿಟ್ರು, ಒಬ್ಬರು ಬಂದು ಪರಿಹಾರ ಕೊಡಲಿಲ್ಲ ಅಂತ. ಆ ಆಕ್ರೋಶಕ್ಕೆ ಏನು, ಅಯೋಧ್ಯೆಯಲ್ಲೇ BJP ಸೋಲ್ತು. ಅಯೋಧ್ಯೆಯಲ್ಲಿ BJP ಅಭ್ಯರ್ಥಿ ಸೋತರು, ಹೀನಾಯವಾಗಿ ಸೋತರು ಅಯೋಧ್ಯೆಯಲ್ಲಿ. ಅಯೋಧ್ಯೆ ಸುತ್ತಮುತ್ತ ಬೇಕಾದಷ್ಟು ಕಡೆ BJPಗೆ ಸೋಲಾಯಿತು. ಅದೊಂದು ಕಡೆ ಇರಲಿ. ಇಲ್ಲಿ ನೋಡಿದ್ರೆ ಇಷ್ಟು ಅದ್ಧೂರಿಯಾಗಿ ವೈಭವೋಪೇತವಾಗಿ ಚುನಾವಣೆಗೆ ಒಂದು 3-4 ತಿಂಗಳಿರಬೇಕಾದ್ರೆ ಉದ್ಘಾಟನೆ ಆದಂಥ ರಾಮಲಲ್ಲ, ಅದು ದೇವಸ್ಥಾನದ ಯಾವುದೋ ಭಾಗವಾ? ಅದೂ ಅಲ್ಲ, ಸೀದಾ ಗರ್ಭಗುಡಿನೇ ಈ ಇಷ್ಟೊಂದು ಅತಂತ್ರ ಕಾಮಗಾರಿ ಇವರು ಮಾಡಿರಬೇಕು ಅಂತ ಹೇಳಿದ್ರೆ ಇನ್ನು ಬೇರೆ ಕಡೆ ಈ ಕಾಮಗಾರಿ ನಂಬೋದು ಹೇಗೆ ಅಂತ ಜನಗಳ ಪ್ರಶ್ನೆ. ಜನವರಿ 22 ಬಾಲರಾಮನ ಮಂದಿರವನ್ನು ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದರು. ಲೋಕಸಭಾ ಚುನಾವಣೆಗೆ ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ರು ಅಂತ ಕೂಡ ಅನೇಕರು ಮಾತಾಡ್ತಾರೆ. ಅದೇ ಕಾರಣ ಆಯಿತು ಅಂತ ಕೂಡ ಅನೇಕರು ಇದೀಗ ಟೀಕೆ ಕೂಡ ಮಾಡ್ತಾ ಇದ್ದಾರೆ. और जो आगे भी जगह बनी है उसमें एक ही पहली वर्षा में ही पानी चूने लगा, अंदर पानी भर गया था. इस पर ध्यान देना चाहिए कि जो बना है उसमें कौन सी कमी रह गई है जिसके कारण से पानी चू रहा है. इस पर जो बना है उस पर भी ध्यान देना चाहिए.
और ये बहुत ज़रूरी है। पानी निकलने का जगह नहीं है और कल तो पानी ऊपर से चूता भी है। ये समस्या जो है इसका समाधान पहले आजे कल में सोच करके उसको निश्चित कर लें, नहीं तो वर्षा जब शुरू होगी तो वहाँ पूजा अर्चना और कालता दर्शन वर्शन सब बंद हो जाएगा। जो भी मंदिर बन गए हैं जहाँ रामलला विराज ನಾನು ಹೇಳಿದ್ನಲ್ಲ ರೀ, ಈ ಬಿ ಜೆ ಪಿಯವರು ಅವಸರಕ್ಕೆ ಇಲೆಕ್ಷನ್ ಸಲಾಗಂತ ಭಾಳ ಓಡಾಡಿ ಅದನ್ನು ಮಾಡಿದರು. ಅದನ್ನು ಮಾಡಲಿ, ದೇವಸ್ಥಾನ ಕಟ್ಸೋಕ್ಕೆ ಬೇಡ, ನಾನು ದೇವಸ್ಥಾನ ಬೇಕು, ದೇವ್ರ ಬಗ್ಗೆ ನಮಗೂ ಅಭಿಮಾನ ಇದೆ, ದೇವ್ರ ಬಗ್ಗೆ ನಮಗೂ ಗೌರವ ಇದೆ. ಆದರೆ ರಾಮನ್ನ ಆಂಜನೇಯನ ಇವ್ರು ರಾಜಕಾರಣಕ್ಕೆ ತರೋಂಥ ಪ್ರಯತ್ನಗಳನ್ನು ಬಿ ಜೆ ಪಿಯವ್ರು ಮಾಡಿದ್ದಕ್ಕೆ, ಅಷ್ಟು ಅವಸರ ಮಾಡಿದ್ದಕ್ಕೆ ಇವತ್ತು ಆ ಪರಿಸ್ಥಿತಿ ಆಗಿದೆ. ರಾಮ ಮಂದಿರ ಕಟ್ಟಿಸಿದಂಥ ಜಾಗದೊಳಗೆ ಸಮಾಜವಾದಿ ಪಾರ್ಟಿ ಬಂದಿದೆ. ಆಂಜನೇಯನ ರಾಜಕಾರಣಕ್ಕೆ ತಂದಿದ್ದಕ್ಕೆ ಇಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಅದಕ್ಕೆ ಯಾವಾಗಲೂ ಬಿ ಜೆ ಪಿಯವರು ತಾವು ಅವಸರದಿಂದನೇ ರಾಜಕೀಯವಾಗಿ ಉಪಯೋಗವನ್ನು ತೆಗೆದುಕೊಳ್ಳೋಕೆ ಪ್ರಯತ್ನವನ್ನು ಮಾಡಿದರು. ಅದು ಆಗಲಿಲ್ಲ ಜನರು. ನಾನು ಹೇಳಿದ್ನಲ್ಲ ರೀ, ಈ ಬಿ ಜೆ